ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಅವಧಿಯಲ್ಲಿ ದೆಹಲಿ ಸುಲ್ತಾನರ ಪ್ರಮುಖ ದೊರೆಯಾದಂತಹ ಮಹಮ್ಮದ್ ಬಿನ್ ತುಘಲಕ್ನ ದಿಗ್ವಿಜಯಗಳ ಬಗ್ಗೆ ಅಥವಾ ಅವನ ಒಂದು ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆಯನ್ನು ಆರಂಭಿಸ್ತಾ ಇದ್ದೋ. ಅದರಲ್ಲಿ ಪ್ರಮುಖವಾಗಿ ಅವನು ಕೈಗೊಂಡಂತಹ ದಂಡಯಾತ್ರೆಗಳು ಯಾವ್ಯಾವು, ಆ ಒಂದು ದಂಡಯಾತ್ರೆಗಳು ವಿಫಲ ಆಗಲಿಕ್ಕೆ ಕಾರಣಗಳು ಏನೇನು, ಅನಂತರ ಅವನ ಒಂದು ಕಾಲದಲ್ಲಿ ಕಾಣಿಸಿಕೊಂಡಂತಹ ಪ್ರಮುಖ ದಂಗೆಗಳು ಯಾವ್ಯಾವು, ಅವುಗಳ ಒಂದು ಹತೋಟಿಗೆ ಅಥವಾ ದಂಗೆಗಳಿಗೆ ಮಹಮ್ಮದ್ ಬಿನ್ ತುಘಲಕ್ನ ಪ್ರತಿಕ್ರಿಯೆ ಏನಾಗಿತ್ತೋ ಅವುಗಳನ್ನು ಅಡಗಿಸುವಂತಹ ಒಂದು ನಿಟ್ಟಿನಲ್ಲಿ ಅವನು ಕೈಗೊಂಡಂತಹ ಒಂದು ಕ್ರಮಗಳು ಏನೇನು, ಕೊನೆಗೆ ಅವನೇ ಹೇಳುವಂತೆ ಈ ಒಂದು ದಂಗೆಗಳು ನನ್ನ ಒಂದು ಪತನಕ್ಕೆ ಕಾರಣ ಆಗ್ತಾ ಹೋಗ್ತವೆ. ಅಂದರೆ ಅವನೇನು ಹೇಳ್ಕೊಳ್ತಾನೆ ಅಂದರೆ, ನನ್ನ ರಾಜ್ಯ ರೋಗ ಪೀಡಿತವಾಗಿದೆ, ಅದನ್ನು ಯಾವ ಔಷಧಿಯೂ ಕೂಡ ಗುಣಪಡಿಸಲು ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಮಹಮ್ಮದ್ ಬಿನ್ ತುಘಲಕ್ ಹೇಳ್ತಾ ಹೋಗ್ತಾನೆ. ವೈದ್ಯ ಬಂದು ತಲೆನೋವನ್ನು ನಿವಾರಣೆಯನ್ನು ಮಾಡಿದ್ರೆ ಜ್ವರ ಬರುತ್ತೆ, ಜ್ವರವನ್ನು ನಿವಾರಣೆಯನ್ನು ಮಾಡಿದ್ರೆ ಇನ್ಯಾವುದೋ ಒಂದು ರೋಗ ಬರ್ತಾ ಹೋಗುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿ ಇಂದು ನನ್ನ ಸಾಮ್ರಾಜ್ಯದಲ್ಲಿ ಇದೆ, ಅದನ್ನು ಗುಣಪಡಿಸುವಲ್ಲಿ ನಾನು ವಿಫಲನಾಗಿದ್ದೇನೆ ಅನ್ನೋ ಒಂದು ಮಾತನ್ನು, ತನ್ನ ಅಸಹಾಯಕತೆಯನ್ನು ಮಹಮ್ಮದ್ ಬಿನ್ ತುಘಲಕ್ ಹೇಗೆ ಅವನು ಹೇಳ್ಕೊಂಡ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಹೋದೆವು. ಹಾಗಾದರೆ ವಿದ್ಯಾರ್ಥಿಗಳೇ, ಅವನ ಒಂದು ದಿಗ್ವಿಜಯಗಳಿಗೆ ಅಥವಾ ಅವನ ಒಂದು ವಿದೇಶಾಂಗ ನೀತಿ ವಿಫಲ ಆಗಲಿಕ್ಕೆ ಕಾರಣಗಳು ಏನಾಯ್ತು ಹೋದೋ ಅಥವಾ ಅವನ ಒಂದು ವಿದೇಶಾಂಗ ನೀತಿಯ ಪರಿಣಾಮಗಳು ಏನೇನು ಆದವು ಅನ್ನೋದ್ರ ಬಗ್ಗೆ ಮತ್ತೆ ಅವನ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲು ಆ ಒಂದು ತುಘಲಕ್ ನೀತಿಯ ಪರಿಣಾಮಗಳು ಏನೇನು, ಅದರ ಪ್ರಕಾರ ಮೊದಲನೇ ಅಂಶ ಏನಪ್ಪಾ ಅಂದರೆ ಭೂ ಫಲವತ್ತತೆಯನ್ನು ಕಳೆದುಕೊಂಡದ್ದು. ಅಂದರೆ ದೋ ಪ್ರಾಂತ್ಯದಲ್ಲಿ ಅವನು ತೆರಿಗೆಯನ್ನು ಹೆಚ್ಚಿಸೋದ್ರಿಂದ ಏನಾಗುತ್ತೆ, ಅಲ್ಲಿನ ರೈತರು ವಲಸೆಯನ್ನು ಹೋಗ್ತಾರೆ, ಆ ಊರನ್ನು ಅವರು ತೊರೆದು ಹೋಗ್ತಾರೆ. ಹೀಗಾಗಿ ಏನಾಗುತ್ತೆ, ಆ ಒಂದು ಪ್ರಾಂತ್ಯದ ಒಂದು ಫಲವತ್ತತೆ ಅಥವಾ ಅಲ್ಲಿ ವ್ಯವಸಾಯ ಹಿಂದುಳಿತಾ ಹೋಗುತ್ತೆ. ಹೀಗಾಗಿ ಆ ಒಂದು ಫಲವತ್ತತೆಯ ಒಂದು ಲಾಭವನ್ನು ಮಹಮ್ಮದ್ ಬಿನ್ ತುಘಲಕ್ ಕಳ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಅವನ ಒಂದು ಎರಡನೇ ಕ್ರಮ, ತೆರಿಗೆಯ ಹೆಚ್ಚಳದ ಒಂದು ಪರಿಣಾಮ ಏನಾಗುತ್ತೆ, ಭೂಮಿ ಪಾಳುಬೀಳ್ತಾ ಹೋಗುತ್ತೆ. ಜನರಿಗೆ ಆ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಏನು ದೋ ಪ್ರಾಂತ್ಯದಲ್ಲಿ ಕ್ಷಾಮ ತಲೆದೂರಿರುತ್ತೆ, ಅದನ್ನು ಲೆಕ್ಕಿಸದೆ ಗಮನಿಸದೆ ಅವನು ತೆರಿಗೆಯನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಹೀಗಾಗಿ ಜನರು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಜನರ ಒಂದು ನಂಬಿಕೆಯನ್ನು ಅವನು ಕಳ್ಕೊಳ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ಹಣ ನಷ್ಟ ಅಥವಾ ಖಜಾನೆಯ ನಷ್ಟ. ಅವನು ಈ ಒಂದು ಮಂಗೋಲರನ್ನು ಕೊಂಡುಕೊಳ್ಳುವಿಕೆ ಇರ್ಬೋದು, ನಾಣ್ಯದ ಒಂದು ಸುಧಾರಣೆ ಆಗಿರ್ಬೋದು, ಹಾಗೆ ರಾಜಧಾನಿಯ ಒಂದು ಬದಲಾವಣೆ ಆಗಿರ್ಬೋದು, ಮತ್ತು ಜಗತ್ತನ್ನು ಗೆಲ್ಲುವ ಒಂದು ಬಯಕೆಯನ್ನು ಹೊಂದು ಆ ನಿಟ್ಟಿನಲ್ಲಿ ಅವನು ಕೈಗೊಂಡಂತಹ ದಂಡಯಾತ್ರೆಗಳು ಅವನ ಒಂದು ಖಜಾನೆಯನ್ನು ಸಂಪೂರ್ಣವಾಗಿ ಬರಿಗೈಯಲ್ಲಿ ಅಥವಾ ಬರಿದಾದನ್ನು ನಾವು ನೋಡ್ತಾ ಹೋಗ್ಬೋದು. ದೆಹಲಿ ಸುಲ್ತಾನರಲ್ಲಿ ಅತಿ ಹೆಚ್ಚು ನಷ್ಟವನ್ನು ಮಾಡಿಕೊಂಡಂತಹ ಸುಲ್ತಾನ ಅಂದರೆ ಅದು ಮಹಮ್ಮದ್ ಬಿನ್ ತುಘಲಕ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಅವನು ಕೈಗೊಂಡಂತಹ ಯೋಜನೆಗಳು ಮತ್ತು ಸೈನ್ಯದ ಮತ್ತು ಅವನ ಅಧಿಕಾರಿಗಳ ಒಂದು ಭ್ರಷ್ಟಾಚಾರದಿಂದ ಇವನು ಖಜಾನೆ ದಿವಾಳಿ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ನಾಲ್ಕನೇದಾಗಿ ಮಂಗೋಲರ ದಾಳಿಗಳ ಹೆಚ್ಚಳ. ಅಂದರೆ ಯಾವಾಗ ಇವನು ಮಂಗೋಲರನ್ನು ಮೃದು ಧೋರಣೆಯಿಂದ ಎದುರಿಸಿ ಅವರಿಗೆ ಹಣವನ್ನು ಮತ್ತು ಚಿನ್ನಗಳನ್ನು ಕೊಡ್ತಾ ಹೋದ, ಈಗ ಏನಾಯಿತು, ಮಂಗೋಲರು ಅದರ ರುಚಿಯನ್ನು ನೋಡಿಕೊಂಡು ಪದೇ ಪದೇ ದೆಹಲಿಯ ಮೇಲೆ ಅಥವಾ ಭಾರತದ ಮೇಲೆ ಅವರು ದಾಳಿಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಹೋಗ್ತಾರೆ. ಇದು ಕೂಡ ಆ ಒಂದು ಮಹಮ್ಮದ್ ಬಿನ್ ತುಘಲಕ್ನ ನೀತಿಯಿಂದ ಆದಂತಹ ಪ್ರಮುಖ ಪರಿಣಾಮ. ಇನ್ನು ದೂರದ ಒಂದು ಪ್ರಾಂತ್ಯಗಳಲ್ಲಿ ದಂಗೆಗಳು ಸಂಭವಿಸಿದ್ದು. ಹೀಗೆ ಮಹಮ್ಮದನ ನವನೂತನ ಯೋಜನೆಗಳಿಂದ ಗಾಬರಿಗೊಂಡಂತಹ ದೂರ ಪ್ರಾಂತ್ಯಗಳು, ಆ ಒಂದು ಪ್ರಾಂತ್ಯಗಳಲ್ಲಿ ಸಂಭವಿಸಿದಂತಹ ದಂಗೆಗಳು ಅವನ ಒಂದು ಪತನಕ್ಕೆ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ 5 ಪರಿಣಾಮಗಳು ಅವನ ಒಂದು ನೀತಿಯಿಂದ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ
ನಾವು ಮೊಹಮ್ಮದ್ ಬಿನ್ ತುಘಲಕ್ನ ಒಂದು ಅಭಿಪ್ರಾಯವನ್ನು ಅಥವಾ ಅವನ ಬಗ್ಗೆ ಒಂದು ಅಭಿಪ್ರಾಯವನ್ನು ನೀಡೋದಾದರೆ ಅವನ ಒಂದು ಯೋಜನೆಗಳು ಮಹತ್ತರವಾಗಿತ್ತು. ಆದರೆ ಪರಿಸ್ಥಿತಿಯ ಅಥವಾ ಸಂದರ್ಭವನ್ನು ಅವಲೋಕಿಸದೆ ಅವುಗಳನ್ನು ಜಾರಿಗೆ ತಂದುಕೊಂಥದ್ದು ಮತ್ತು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅವನು ಅನುಸರಿಸಿದಂತಹ ಕ್ರಮಗಳಲ್ಲಿ ಅವನ ಎಡವಿದ್ದು ಅವನ ಒಂದು ಪತನಕ್ಕೆ ಕಾರಣ ಆಯಿತು ಅನ್ನೋದು ನಾವಿಲ್ಲಿ ಅಭಿಪ್ರಾಯವನ್ನು ಕೊಡುವಂಥದ್ದು. ಹಾಗಾದರೆ ಅವನ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದಾಗ ಮೊಹಮ್ಮದ್ ಬಿನ್ ತುಘಲಕ್ ಮಧ್ಯಯುಗದಲ್ಲಿ ಕಂಡಂತಹ ಅದ್ಭುತ ಅಪೂರ್ವ ಸೃಷ್ಟಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಯಾಕಂದರೆ ಅವನು ಹಾಕಿದಂತಹ ಯೋಜನೆಗಳಾಗಿರ್ಬೋದು, ಅವನು ಕೈಗೊಂಡಂತಹ ಆಡಳಿತದ ಪ್ರಯೋಗಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ವಿಶ್ವದ ಯಾವುದೇ ಒಂದು ಸುಲ್ತಾನನಿಗಿಂತ ಹೆಚ್ಚು ಒಂದು ವೇಗದಲ್ಲಿ ಯೋಚನೆಯನ್ನು ಮಾಡಿದಂತಹ ಮೊಹಮ್ಮದ್ ಬಿನ್ ತುಘಲಕ್ ಒಂದು ಇತಿಹಾಸದಲ್ಲಿ ವಿಶೇಷ ಸೃಷ್ಟಿ ಅನ್ನೋ ಒಂದು ಇತಿಹಾಸಕಾರರ ಅಭಿಪ್ರಾಯಕ್ಕೆ ಅವನು ಪದ ಆಗಿರೋದನ್ನ ನೋಡ್ತಾ ಹೋಗ್ಬೋದು. ಅವನೊಬ್ಬ 5 ದೊರೆ, ಆದರ್ಶ ದೊರೆ, ಹೀಗೆ ನತದೃಷ್ಟ ಸುಲ್ತಾನ ಎಂಬುದಾಗಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಅವನ ಯೋಜನೆಗಳು ಉತ್ತಮಗೊಂಡರೂ ಕೂಡ ಆ ಯೋಜನೆಗಳು ಕಾರ್ಯರೂಪದಲ್ಲಿ ಅವನು ಇರುವಂತಹ ವಿಚಾರದಿಂದಾಗಿ ಅವನೊಬ್ಬ ನತದೃಷ್ಟ ಸುಲ್ತಾನ ಎಂಬುದಾಗಿ ಅವನು ಗುರುತಿಸಿಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಕೆಲವು ಇತಿಹಾಸಕಾರರು ಅವನನ್ನು ವಿವಾದಾಸ್ಪದ ಸುಲ್ತಾನ ಎಂಬುದಾಗಿ ಕೂಡ ಹೆಸರಿಸ್ತಾ ಹೋಗ್ತಾರೆ. ಅವನೊಬ್ಬ ಉದಾರಿ, ವಿದ್ವಾಂಸ, ನ್ಯಾಯನಿಷ್ಠುರ, ಕ್ರೂರಿ, ಮುಂಗೋಪಿ, ಹಾಗೆ ಹಠಮಾರಿ ಮತ್ತು ಸಮತೂಕ ಪ್ರಜ್ಞೆಯನ್ನು ಇಲ್ಲದಂಥವನು ಎಂಬುದಾಗಿ ಅವನನ್ನು ವಿಭಿನ್ನ ಗುಣಗಳ ಸಂಗಮ ಎಂಬುದಾಗಿ ಕೂಡ ಅವನ ಒಂದು ಸ್ವಭಾವವನ್ನು ಹೊಗಳಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವನನ್ನು ಹುಚ್ಚು ಸ್ವಭಾವದವ ಎಂಬುದಾಗಿ ಐರೋಪ್ಯ ವಿದ್ವಾಂಸರು ಹೇಳ್ತಾ ಹೋದರೆ ಬರಾನಿ, ಇಬನ್ ಬಟೂಟ ಅವರೇನು ಹೇಳ್ತಾರೆ, ಅವನೊಬ್ಬ ಗಣಪಂಡಿತ, ಉದಾರಿ ಮತ್ತು ಬುದ್ಧಿವಂತ ಎಂಬುದಾಗಿ ಅವನನ್ನು ಹೇಳ್ತಾ ಹೋಗ್ತಾರೆ. ಅವನ ವ್ಯಕ್ತಿತ್ವ ಏನಾಗುತ್ತೆ, ಗುಣ ಮತ್ತು ಅವಗುಣಗಳು ಸೇರಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ V.S. ಮಿತ್ರ ಅವರು ಏನು ಹೇಳ್ತಾರೆ ಅಂದರೆ, ಅವನೊಬ್ಬ ಪರಸ್ಪರ ತದ್ವಿರುದ್ಧ ಗುಣಗಳ ಆಶ್ಚರ್ಯಕರ ಸಮಾವೇಶ ಎಂಬುದಾಗಿ ಅವರು ಅಭಿಪ್ರಾಯವನ್ನು ಹೊಡ್ತಾ ಹೋಗ್ತಾರೆ. ಅವನಲ್ಲಿ ಉತ್ತಮವಾದಂತಹ ಗುಣಗಳು ಇದ್ದೋ, ಅದೇ ರೀತಿ ಕೆಟ್ಟ ಗುಣಗಳು ಕೂಡ ಅವನಲ್ಲಿ ಇದ್ದೋ. ಹೀಗಾಗಿ ಎರಡನ್ನು ಹೊಂದಿರುವಂತಹ ಒಬ್ಬ ಸಮಾವೇಶ ಅನ್ನೋದಾಗಿ ಅವನನ್ನು ವರ್ಣಿಸಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಅವನ ಒಂದು ಉತ್ತಮವಾದಂತಹ ಗುಣಗಳನ್ನು ನೋಡಿದ್ರೆ ಮೊಹಮ್ಮದನು ಒಬ್ಬ ಉತ್ತಮ ಪಂಡಿತನಾಗಿರ್ತಾನೆ. ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಉತ್ತಮ ಪಾಂಡಿತ್ಯವನ್ನು ಅವನು ಹೊಂದಿರ್ತಾನೆ. ಜೊತೆಗೆ ರಾಜನೀತಿ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಹಾಗೆ ನಾಣ್ಯಶಾಸ್ತ್ರ ಮತ್ತು ಗಣಿತಗಳಲ್ಲೂ ಕೂಡ ಅಪಾರ ಪಂಡಿತವನ್ನು ಅಥವಾ ಪಾಂಡಿತ್ಯವನ್ನು ಅವನು ಹೊಂದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವನಿಗೆ ಅಪೂರ್ವ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿಗಳು ಕೂಡ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಲಲಿತ ಕಲೆ, ಸಂಗೀತಗಳಲ್ಲಿ ಕೂಡ ಅವನು ನಿಷ್ಣಾತ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಜನರೇ ಅವನನ್ನು ಆಗಿನ ಕಾಲದ ಅರಿಸ್ಟಾಟಲ್ ಎಂಬುದಾಗಿ ಕರೀತಾ ಹೋಗ್ತಾರೆ. ಅವನ ನಾಣ್ಯಗಳು ತುಂಬ ಸುಂದರವಾಗಿದ್ದವು. ಅವನು ಅನೇಕ ಪಂಡಿತರಿಗೆ ಆಶ್ರಯವನ್ನು ನೀಡ್ತಾ ಹೋಗ್ತಾನೆ. ಮಧ್ಯಯುಗದ ಇಬ್ಬರು ರಂಜನೀಯ ಚರಿತ್ರೆಕಾರರಾದಂತಹ ತಾರಿಕ್ ಇ ಫಿರೋಜ್ ಶಾಹಿಯ ಕರ್ತೃ ಜಿಯಾವುದ್ದೀನ್ ಬರನಿ ಮತ್ತು ಇಬನ್ ಬಟೂಟ ಅವನ ಒಂದು ಆಸ್ಥಾನದಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮಧ್ಯಯುಗದ ಕಿರೀಟ ಧರಿಸಿದವರನ್ನೆಲ್ಲ ನಿಸ್ಸಂದೇಹವಾಗಿ ಸರ್ವಶ್ರೇಷ್ಠನಾಥ, ಅಂದರೆ ಏನು ಮಧ್ಯಯುಗದಲ್ಲಿ ಕಂಡುಬಂತಹ ಸುಲ್ತಾನರಲ್ಲೇ ಅವನು ಕೂಡ ಒಬ್ಬ ಸರ್ವಶ್ರೇಷ್ಠ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ದೆಹಲಿ ಸಿಂಹಾಸನವನ್ನು ಏರಿದಂತಹ ಮಹಮ್ಮದನು ಅಸಾಧಾರಣ ಮೇಧಾವಿ ಎಂಬುದಾಗಿ ಡಾಕ್ಟರ್ ಈಶ್ವರಿ ಪ್ರಸಾದ್ರವರು ಹೇಳಿರೋದು ನಾವು ನೋಡ್ತಾ ಹೋಗ್ಬೋದು. ಉದಾರವಾದಿಯಾದಂತಹ ಇವನು ಬಡವರಿಗೆ ಕೈಯಾರೆ ದಾನವನ್ನು ಮಾಡ್ತಾ ಹೋಗ್ತಾನೆ. ಖಾಸಗಿ ಜೀವನ, ಅವನ ಒಂದು ಖಾಸಗಿ ಜೀವನ ಏನಿದೆ, ವೈಯಕ್ತಿಕ ಜೀವನ ಅಷ್ಟೇ ಶುದ್ಧವಾಗಿರೋದನ್ನು ಕೂಡ ನೋಡ್ತಾ ಹೋಗ್ಬೋದು. ವ್ಯಕ್ತಿಯಾಗಿ ಸಮಕಾಲೀನ ಸುಲ್ತಾನರಲ್ಲಿ ಮನೆ ಮಾಡಿದಂತಹ ಮದ್ಯಪಾನ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಜೂಜಾಟಗಳಂತಹ ದುಶ್ಚಟಗಳಿಂದ ಅವನು ದೂರ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಪರಿಶುದ್ಧನಾಗಿ, ಉತ್ತಮ ಸುಸಂಸ್ಕೃತನಾಗಿ ಸರಳ ಜೀವನವನ್ನು ಮೊಹಮ್ಮದ್ ಬಿನ್ ತುಘಲಕ್ ಮಾಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಔದಾರ್ಯ ಅಥವಾ ಕರುಣೆ ಅನ್ನೋದು ಅವನ ಒಂದು ದೊಡ್ಡ ಗುಣ. ಅವನು ಬಡವರ ಕಲ್ಯಾಣ ಆಗಿರ್ಬೋದು, ಪ್ರಜೆಗಳ ಭೌತಿಕ ಉನ್ನತಿಗಾಗಿ ತನ್ನ ಕರ್ತವ್ಯ ಅಥವಾ ಇದೆ ಎಂಬುದಾಗಿ ಅವನು
ಭಾವಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಸ್ಪತ್ರೆಗಳಾಗಿರ್ಬೋದು, ಕಾಲುವೆಗಳ ನಿರ್ಮಾಣ ಆಗಿರ್ಬೋದು, ಕೃಷಿ ಸುಧಾರಣೆ ಆಗಿರ್ಬೋದು, ಚಿನ್ನದ ಒಂದು ನಾಣ್ಯ ನೀಡುವಿಕೆ ಅಂತದಾಗಿರ್ಬೋದು, ಇವುಗಳು ಅವನ ಒಂದು ಔದಾರ್ಯ ಗುಣಕ್ಕೆ ಉತ್ತಮವಾದಂತಹ ನಿದರ್ಶನಗಳು. ಇನ್ನು ಧಾರ್ಮಿಕವಾಗಿ ಕೂಡ ಅವನು ಒಬ್ಬ ಮತ ಸಹಿಷ್ಣು ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಿಂದೂಗಳನ್ನು ಉದಾತ್ತವಾಗಿ ಅವನು ತನ್ನ ಆಡಳಿತಕ್ಕೆ ನೇಮಿಸ್ಕೊಳ್ತಾ ಹೋಗ್ತಾನೆ. ಅಕ್ಬರ್ನಂತೆ ಸತಿ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ. ಅವನು ಗಿರ್ನಾರ್ ದೇವಾಲಯವನ್ನು ಸಂದರ್ಶಿಸ್ತಾ ಹೋಗ್ತಾನೆ. ಅವನು ರಜಪೂತ ರಾಜ್ಯಗಳನ್ನು ಕೂಡ ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸ್ತಿಲ್ಲ, ಅವರಿಗೆ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಹೋಗ್ತಾನೆ. ಇನ್ನು ಧಾರ್ಮಿಕವಾಗಿ ಸಂಪ್ರದಾಯಸ್ಥ ಸುನ್ನಿ ಮುಸ್ಲಿಮನಾಗಿ ಇಸ್ಲಾಂ ಧರ್ಮದ ಮತಾಚರಣೆಗಳನ್ನು ನಿಷ್ಠೆಯಿಂದ ಆಚರಿಸ್ತಾ ಹೋಗ್ತಾನೆ. ದಿನಕ್ಕೆ 5 ಬಾರಿ ತಪ್ಪದೆ ನಮಾಜನ್ನು ಅವನು ಮಾಡ್ತಾ ಹೋಗ್ತಾನೆ. ಮತ್ತು ಕುರಾನ್ನ ಪಠನೆಯನ್ನು ಕೂಡ ಅವನು ಮಾಡ್ತಾ ಹೋಗ್ತಾನೆ. ಹೀಗೆ ಅವನು ಎಂದೂ ಮುಸ್ಲಿಮರನ್ನು ಪ್ರೋತ್ಸಾಹಿಸಲಿಲ್ಲ. ಅವನು ಒಬ್ಬ ನಿಷ್ಪಕ್ಷಪಾತ ನ್ಯಾಯವಂತನಾಗಿ ಈ ಒಂದು ಉತ್ತಮ ಸುಲ್ತಾನನಾಗಿ ತನ್ನ ಆಡಳಿತವನ್ನು ನೀಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರು ಅನ್ನೋ ಒಂದು ಭಾವನೆಯನ್ನು ಅವನು ಮಧ್ಯಯುಗದಲ್ಲೇ ಹೊಂದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ನ್ಯಾಯದಾನವನ್ನು ಮಾಡುವಾಗ, ಹುದ್ದೆ ನೀಡುವಾಗ ಜಾತಿ, ಮತ, ಬಡವ, ಶ್ರೀಮಂತ ಅನ್ನೋ ಒಂದು ಭೇದ ಭಾವವನ್ನು ಅವನು ಮಾಡಲಿಲ್ಲ. ಅರ್ಹರಿಗೆ ಮಾತ್ರ ಹುದ್ದೆಯನ್ನು ನೀಡ್ತಾ ಹೋಗ್ತಾನೆ. ಕರುಣೆ ಅನ್ನೋದು ಕೂಡ ಅವನ ಮತ್ತೊಂದು ಗುಣ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ನ್ಯಾಯದಾನದಲ್ಲಿ ತಪ್ಪನ್ನು ಎಸೆದಂತಹ ಕಾಜಿಗಳನ್ನು ಶಿಕ್ಷೆಗೆ ಒಳಪಡಿಸ್ತಾ ಹೋಗ್ತಾನೆ. ನ್ಯಾಯವನ್ನು ಅತಿಯಾಗಿ ಪ್ರೀತಿಸ್ತಾ ಹೋಗ್ತಾನೆ ಎಂಬುದಾಗಿ ಇತಿಹಾಸಕಾರರಾದಂಥ ಇಬ್ನ್ ಬಟೂಟ ಹೇಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಧರ್ಮವನ್ನು ರಾಜಕೀಯದಿಂದ ಸಂಪೂರ್ಣವಾಗಿ ಬೇರ್ಪಡಿಸ್ತಾ ಹೋಗ್ತಾನೆ. ಉಲೇಮಗಳನ್ನು ರಾಜಕೀಯದಿಂದ ದೂರವಿಡ್ತಾ ಹೋಗ್ತಾನೆ. ಅವನೊಬ್ಬ ಉತ್ತಮ ಸೇನಾನಿಯಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಅವನಲ್ಲಿ ನೆಲೆಸಿದಂತಹ ಉತ್ತಮವಾದಂತಹ ಗುಣಗಳು. ಇನ್ನು ಅವನ ಒಂದು ಅವಗುಣಗಳನ್ನು ನೋಡೋದಾದರೆ ಮುಖ್ಯವಾಗಿ ಸುಲ್ತಾನನು ಅವನಲ್ಲಿ ಇದ್ದಂತಹ ಒಂದು ಕೊರತೆ ಏನಪ್ಪ ಅಂದರೆ ಮುಂಗೋಪ ಅನ್ನೋದು ಅವನಲ್ಲಿದ್ದಂತಹ ಒಂದು ಕೊರತೆ. ಬಹುಬೇಗ ಅವನು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದ. ಆಗ ತನ್ನ ಅಧಿಕಾರಿಗಳಿಗೆ ಉಗ್ರ ಶಿಕ್ಷೆಯನ್ನು ನೀಡ್ತಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವನಿಗೆ ಸಮತೂಕ ಜ್ಞಾನವಾಗಲಿ ಅಥವಾ ಪ್ರಾಯೋಗಿಕ ಜ್ಞಾನವಾಗಲಿ ಅವನಿಗೆ ಇರಲಿಲ್ಲ. ತಾಳ್ಮೆ ಮತ್ತು ಸಹನೆ ಅವನಲ್ಲಿ ಇರಲಿಲ್ಲ. ಅವನೊಬ್ಬ ಕನಸುಗಾರ ಮತ್ತು ವಾಸ್ತವವನ್ನು ಅರಿತು ಅವನು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಯಾವಾಗಲೂ ಕೂಡ ಕಲ್ಪನೆಯ ಆಧಾರದ ಮೇಲೆ ಆಡಳಿತವನ್ನು ನಡೆಸುವಂಥದ್ದು ಅವನ ಒಂದು ಅವಗುಣ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ತನ್ನ ಕಾಲಕ್ಕಿಂತ ಮುಂದಿನ ಒಂದು ವಿಚಾರಗಳನ್ನು ಅಥವಾ ಯೋಜನೆಗಳನ್ನು ಅವನು ಕಟ್ಟಿಕೊಳ್ಳುವಂಥದ್ದು ಅವನ ಒಂದು ಅವಗುಣ. ಅವನಿಗೆ ಮುಂದಾಲೋಚನೆಯ ಒಂದು ಕೊರತೆ ಇತ್ತು. ಅವನು ಕ್ರೂರಿಯಾಗಿದ್ದ, ದರ್ಪಿಷ್ಠನಾಗಿದ್ದ ಮತ್ತು ಆತುರಗಾರ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಹಠಮಾರಿಯಾಗಿರೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಯಾಕಂದರೆ ರಾಜಧಾನಿಯ ಬದಲಾವಣೆಯ ಸಂದರ್ಭದಲ್ಲಿ ಅವನು ದೆಹಲಿಯ ಪ್ರತಿಯೊಬ್ಬ ಜನರನ್ನು ಆ ಒಂದು ದೇವಗಿರಿಗೆ ಹೋಗಬೇಕು ಅನ್ನೋ ಒಂದು ಆಜ್ಞೆಯನ್ನು ಹೊರಿಸ್ದಾಗಲೇ ಗೊತ್ತಾಗುತ್ತೆ ಅವನೊಬ್ಬ ಎಷ್ಟು ಹಠಮಾರಿಯಾಗಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ತನ್ನ ಯೋಜನೆಗಳನ್ನು ಬಲಾತ್ಕಾರವಾಗಿ ಈ ಒಂದು ಜನರ ಮೇಲೆ ಹೇರುವಂಥ ಒಂದು ಪ್ರಯತ್ನವನ್ನು ಅವನು ಮಾಡಿದ್ದು ಅವನೊಂದು ಅವಗುಣ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಪ್ರಜೆಗಳು ತನ್ನ ಆಜ್ಞೆಗಳಿಗೆ ತಲೆಬಾಗುತ್ತಿಲ್ಲ ಎಂದು ತಪ್ಪಾಗಿ ತಿಳಿದು ಸಣ್ಣ ತಪ್ಪಿಗೂ ಕೂಡ ಉಗ್ರವಾದಂತಹ ಒಂದು ಶಿಕ್ಷೆಯನ್ನು ಅವನು ನೀಡ್ತಾ ಇದ್ದ. ಹೀಗೆ ತದ್ವಿರುದ್ಧ ಗುಣಗಳು ಅವನ ನೆಲೆಸಿರೋದು ಅವನ ಒಂದು ಪ್ರಮುಖ ಅವಗುಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದಿಷ್ಟು ಅವನ ಒಂದು ಅವಗುಣಗಳು. ಇನ್ನು ಅವನ ವೈಫಲ್ಯವನ್ನು ನಾವು ವಿಶ್ಲೇಷಣೆಯನ್ನು ಮಾಡೋದಾದರೆ ನಿಮಗೆ ಗೊತ್ತಿದೆ ಅವನ ಒಂದು ವೈಫಲ್ಯಗಳು ಏನೇನಪ್ಪ ಅಂದರೆ ಈ ಒಂದು ದೋ ಪ್ರಾಂತ್ಯದಲ್ಲಿ ತೆರಿಗೆಯನ್ನು ಹೆಚ್ಚಿಸುವಂಥದ್ದು. ಯಾಕಂದರೆ ಅವನು ತೆರಿಗೆಯನ್ನು ಹೆಚ್ಚಿಸುವಂತಹ ಒಂದು ಯೋಚನೆಯನ್ನು ಮಾಡಿದ್ದು ಸರಿ, ಆದರೆ ಆ ಒಂದು ಸಂದರ್ಭದ ಅವಧಿಯಲ್ಲಿ ದೋ ಪ್ರಾಂತ್ಯದಲ್ಲಿ ಏನಾಗಿತ್ತು, ಭೀಕರವಾದಂಥ ಒಂದು ಕ್ಷಾಮ ಇರುತ್ತೆ. ಅದನ್ನು ಅವನು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ, ತೆರಿಗೆಯನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಹೀಗಾಗಿ ಏನಾಗುತ್ತೆ, ಅಲ್ಲಿದ್ದಂತಹ ರೈತರು ಆ ಒಂದು ದೋ ಪ್ರಾಂತ್ಯವನ್ನು ಬಿಟ್ಟು ವಲಸೆಯನ್ನು ಹೋಗ್ತಾರೆ. ಇನ್ನು ಅಧಿಕಾರಿಗಳು ಕೊಡುತ್ತಿದ್ದಂತಹ ಚಿತ್ರಹಿಂಸೆಗಳನ್ನು ತಾಳಲಾರದೆ ಅಲ್ಲಿದ್ದಂತಹ ಎಷ್ಟೋ ರೈತರು ತಲೆಮರೆಸ್ಕೊಳ್ಳೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದು ಅವನ ಒಂದು ಯೋಜನೆಗೆ ಅಥವಾ ಅವನ ಒಂದು ಸಕ್ಸಸ್ಗೆ ಅದು ವಿಫಲ ಆಗೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಅದರ ಒಂದು ತಪ್ಪಿನ ಅರಿವಾದ ಮೇಲೆ ಅಲ್ಲಿ ಕೈಗೊಂಡಂತಹ ಒಂದು ಕಾರ್ಯಗಳೇನಿವೆ ಕೂಡ ಅದು ಯಶಸ್ವಿಯಾಗಿ ಅದು ನಡೆದ ಇಲ್ಲ. ಇನ್ನು ಎರಡನೇದಾಗಿ ನೋಡೋದಾದರೆ
ರಾಜಧಾನಿಯ ಒಂದು ಬದಲಾವಣೆ ಏನಿದೆ ಕೂಡ ಅದು ಕೂಡ ಆ ಒಂದು ಅವನ ಒಂದು ವೈಫಲ್ಯತೆಗೆ ಪ್ರಮುಖವಾದಂತಹ ನಿದರ್ಶನ. ಅವನು ರಾಜಧಾನಿಯನ್ನ ಬದಲಾವಣೆ ಮಾಡಿದಂಥದ್ದು ಉತ್ತಮವಾದಂತಹ ಒಂದು ಯೋಜನೆ ಆದರೂ ಕೂಡ ಅವನು ಅನುಸರಿಸಿದಂತಹ ನೀತಿ ಏನಿದೆ ಅದು ಅವನ ಒಂದು ವೈಫಲ್ಯತೆಗೆ ಕಾರಣ ಆಗ್ತಾ ಹೋಗುತ್ತೆ. ಕೇವಲ ರಾಜಧಾನಿಯನ್ನ ವರ್ಗಾವಣೆಯನ್ನ ಮಾಡಿ ಅದಕ್ಕೆ ಬೇಕಿದ್ದಂತಹ ಆಡಳಿತ ವರ್ಗ, ಆಸ್ಥಾನಿಕರ ವರ್ಗವನ್ನ ವರ್ಗಾಯಿಸಿದ್ರೆ ಅದು ಬಹುತೇಕವಾಗಿ ಸಕ್ಸಸ್ ಆಗ್ತಿತ್ತು. ಆದರೆ ದೆಹಲಿಯ ಎಲ್ಲ ಜನರು ಕೂಡ ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಆಜ್ಞೆಯನ್ನು ನಾವು ನೋಡಿಸಿದ್ದು ಹೌದು ಜನರು ಸುಲ್ತಾನನ ಮೇಲೆ ಅಪನಂಬಿಕೆಯನ್ನ ಹುಟ್ಟು ಹಾಕಲಿಕ್ಕೆ ಅದು ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಅದನ್ನು ಪುನಃ ವಾಪಸ್ಸು ಮಾಡಿದಾಗ ಅಲ್ಲಿದ್ದಂತಹ ಜನರನ್ನು ಪುನಃ ದೆಹಲಿಗೆ ಕರೆತಂದದ್ದು ಮಾಡಿದಂತಹ ಎಡವಟ್ಟುಗಳಿಂದ ಏನಾಗುತ್ತೆ ಅವನ ಒಂದು ಘನತೆ ಕುಗ್ತಾ ಹೋಗುತ್ತೆ. ಇನ್ನು ನಾಣ್ಯಗಳ ವಿಚಾರದಲ್ಲೂ ಕೂಡ ನಾವು ಅವನು ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಆ ಒಂದು ಮಧ್ಯಯುಗೀನ ಇತಿಹಾಸದಲ್ಲಿ ಅಥವಾ ಅದುವರೆಗೆ ಅದು ಇತಿಹಾಸವಾಗಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಇದರಲ್ಲಿ ಏನಾಗುತ್ತೆ ಅವನು ಅನುಸರಿಸಿದಂತಹ ನೀತಿಗಳು ಅವನ ಒಂದು ಯಶಸ್ಸಿಗೆ ಅದು ಬೆಲೆಯಿಂದ ಅದು ಕೊಡೋದಿಲ್ಲ. ಹೀಗಾಗಿ ಅದು ವೈಫಲ್ಯತೆ ಆಗ್ತಾ ಹೋಗುತ್ತೆ. ನಾಣ್ಯಗಳ ಒಂದು ಮುದ್ರಣೆಯ ವ್ಯವಸ್ಥೆಯನ್ನು ಎಲ್ಲರಿಗೂ ಕೂಡ ಯಾರು ತೆರಿಗೆಯನ್ನು ಕಟ್ತಿದ್ರು ಅವರೆಲ್ಲರಿಗೂ ಕೂಡ ಅದರ ಒಂದು ಟಂಕಿಸುವಂತಹ ಒಂದು ಹಕ್ಕನ್ನು ನೀಡ್ತಾ ಹೋಗ್ತಾರೆ. ಅದು ಆ ಒಂದು ನಾಣ್ಯ ಪದ್ಧತಿಯ ವಿಫಲತೆಗೆ ಪ್ರಮುಖ ಕಾರಣ ಆಗ್ತಾ ಹೋಗುತ್ತೆ. ಬೇಕಂತಲೇ ಜನ ಕೋಟ ನಾಣ್ಯಗಳನ್ನು ಸೃಷ್ಟಿಸಿ ಅವುಗಳನ್ನು ಮಾರುಕಟ್ಟೆಗೆ ಚಲಾವಣೆಗೆ ಅವರು ತರ್ತಾ ಹೋಗ್ತಾರೆ. ಹೀಗಾಗಿ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳು, ಚಿನ್ನದ ನಾಣ್ಯಗಳು ಅಲ್ಲಿ ಅಭಾವ ಸೃಷ್ಟಿಯಾಗ್ತಾ ಹೋಗುತ್ತೆ. ಮತ್ತೆ ಅವನು ಮಾಡಿದಂತಹ ಮತ್ತೊಂದು ತಪ್ಪೇನಪ್ಪ ಅಂದರೆ ನಾಣ್ಯಗಳ ನಡುವಿನ ಒಂದು ಮೌಲ್ಯವನ್ನು ಅವನು ಸರಿಯಾಗಿ ನಿರ್ಧಾರವನ್ನು ಮಾಡದೇ ಇದ್ದದ್ದು. ಚಿನ್ನಕ್ಕೂ ಅದೇ ಮೌಲ್ಯ, ಬೆಳ್ಳಿಗೂ ಅದೇ ಮೌಲ್ಯ, ಮತ್ತು ತಾಮ್ರಕ್ಕೂ ಅದೇ ಮೌಲ್ಯ. ಈ ರೀತಿಯಾದಂತಹ ಮೌಲ್ಯಗಳನ್ನು ಸರಿಯಾಗಿ ನಿರ್ಧಾರವನ್ನು ಮಾಡದೇ ಇದ್ದದ್ದು ಅವನ ಒಂದು ನಾಣ್ಯ ಸುಧಾರಣೆ ವೈಫಲ್ಯತೆಗೆ ಪ್ರಮುಖವಾದಂತಹ ಕಾರಣ. ಇನ್ನು ಅವನು ಪ್ರಪಂಚವನ್ನೇ ಗೆಲ್ಲುವಂತಹ ಒಂದು ಬಯಕೆಯನ್ನು ಹೊಂದಿದ್ದು ಆ ನಿಟ್ಟಿನಲ್ಲಿ ಸೈನ್ಯವನ್ನು ಕಟ್ಟಿ ಅಪಾರವಾದಂತಹ ಒಂದು ಹಣವನ್ನು ಅವನು ವ್ಯಯವನ್ನು ಮಾಡಿಕೊಂಡಿದ್ದು ಅವನ ಒಂದು ವೈಫಲ್ಯತೆಗೆ ಪ್ರಮುಖವಾದಂತಹ ಒಂದು ನಿದರ್ಶನ. ಜೊತೆಗೆ ಮಂಗೋಲರನ್ನು ಎದುರಿಸಲಿಕ್ಕೆ ಆಗದೆ ಅವರನ್ನು ಮೃದು ಧೋರಣೆಯನ್ನು ತೋರಿ ಅವರಿಗೆ ಹಣವನ್ನು, ಚಿನ್ನವನ್ನು ಕೊಟ್ಟಿದ್ದು ಕೂಡ ಅವರ ಒಂದು ವೈಫಲ್ಯತೆಗೆ ಪ್ರಮುಖವಾದಂತಹ ಕಾರಣ. ಯಾಕಂದರೆ ಅವರಿಗೆ ಕೊಟ್ಟಂತಹ ಹಣದಿಂದಲೇ ಸೈನ್ಯವನ್ನು ಕಟ್ಟಿದರೆ ಈ ಒಂದು ಮಂಗೋಲರನ್ನು ಯಶಸ್ವಿಯಾಗಿ ಎದುರಿಸಬಹುದಿತ್ತು. ಹೀಗಾಗಿ ಅವನು ಮಾಡಿದಂತಹ ಮತ್ತೊಂದು ಆ ಒಂದು ಕಾರ್ಯದಿಂದಾಗಿ ಅವನೊಂದು ವಿಫಲತೆ ಕಾಣಿಸ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಮತ್ತು ಅವೈಜ್ಞಾನಿಕ ದಂಡಯಾತ್ರೆಗಳೇನಿವೆ ಅವು ಕೂಡ ಅವನ ಒಂದು ವಿಫಲತೆಗೆ ಕಾರಣ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಕರಾಚಲ್ ದಂಡಯಾತ್ರೆ ಏನಿದೆ ಅದು ಮಧ್ಯ ಏಷ್ಯಾದ ಒಂದು ದಂಡಯಾತ್ರೆ ಇರ್ಬೋದು. ಇವೆಲ್ಲವೂ ಕೂಡ ಅವನ ಅವೈಜ್ಞಾನಿಕತೆಗೆ ಒಂದು ಉತ್ತಮ ನಿದರ್ಶನ ಅಂತ ನಾವು ಹೇಳ್ತಾ ಹೋಗ್ಬೋದು. ಹೀಗೆ ಅವನ ಒಂದು ವೈಫಲ್ಯತೆ ಅವನಲ್ಲಿದ್ದಂತಹ ಸಾಮಾನ್ಯ ಪ್ರಜ್ಞೆಯ ಕೊರತೆ, ಪ್ರಾಯೋಜ್ಞಾನದ ಕೊರತೆ, ಹಾಗೆ ಅವನ ಒಂದು ಮೃದುವಾದಂತಹ ಧೋರಣೆ ಆಗಿರ್ಬೋದು, ಮತ್ತು ಅವನ ಒಂದು ಆತುರದ ತೀರ್ಮಾನಗಳು ಮತ್ತು ಹಠಮಾರಿತನ ಅವನ ಒಂದು ಏಳಿಗೆಗೆ ಮುಳುವಾಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಅಲ್ಲಿನ ಕಾಲ ಮತ್ತು ಪರಿಸ್ಥಿತಿಯ ಅರಿವಿನ ಕೊರತೆ ಕೂಡ ಅವನ ಒಂದು ದಂಡಯಾತ್ರೆಗಳಿಗೆ ಅವುಗಳ ಒಂದು ವಿಫಲತೆಗೆ ಕಾರಣ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ನೋಡೋದಾದರೆ ಮೊಹಮ್ಮದ್ ಬಿನ್ ತುಘಲಕ್ ಅವನ ಒಂದು ಯೋಜನೆಗಳು ಉತ್ತಮವಾಗಿದ್ದರೂ ಕೂಡ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಸಂದರ್ಭದಲ್ಲಿ ಅವನು ಅನುಸರಿಸಿದಂತಹ ನೀತಿಗಳೇ ಅವನ ಒಂದು ಪತನಕ್ಕೆ ಪ್ರಮುಖ ಕಾರಣ ಆಯಿತು ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ. ಇನ್ನು ಇವನ ನಂತರ ಫಿರೋಜ್ ಶಾ ತುಘಲಕ್ ಅಧಿಕಾರಕ್ಕೆ ಬರೋದು ನಾವು ನೋಡ್ತಾ ಹೋಗ್ಬೋದು. ಇವನು ದೆಹಲಿ ಸಿಂಹಾಸನವನ್ನು ಅಲಂಕರಿಸಿದಂತಹ ಸುಲ್ತಾನರಲ್ಲಿ ಅತ್ಯಂತ ಪರೋಪಕಾರಿ ಸುಲ್ತಾನ ಅನ್ನೋ ಒಂದು ಹೆಸರನ್ನು ಗಳಿಸಿಕೊಂಡಂತಹ ಸುಲ್ತಾನ. ಇವನ ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವನು ಮೂಲತಃ ಗಿಯಾಸುದ್ದೀನ್ ತುಘಲಕನ ಕಿರಿಯ ಸಹೋದರನಾದಂತಹ ರಾಬ್ಜಲ್ನ ಮಗ. ಅವನ ಬಗ್ಗೆ ನಾವು ವಿವರಣೆಯನ್ನು ಮುಂದಿನ ಒಂದು ಅವಧಿಯಲ್ಲಿ ನೋಡ್ತಾ ಹೋಗೋಣ. ಇದಿಷ್ಟು ಮೊಹಮ್ಮದ್ ಬಿನ್ ತುಘಲಕ್. ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಬಹುತೇಕವಾಗಿ ಮೊಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ ಅವನ ಆಡಳಿತಾತ್ಮಕ ಪ್ರಯೋಗಗಳ ಬಗ್ಗೆ ಹೆಚ್ಚಾಗಿ 99% ಕೇಳುವಂಥದ್ದು. ಅವನ ಒಂದು ದಿಗ್ವಿಜಯಗಳ ಬಗ್ಗೆ
ಅಥವಾ ಅವನ ಸೈನಿಕ ಸಾಧನೆಗಳ ಬಗ್ಗೆ ಕೇಳೋದಿಲ್ಲ. ಬಹುತೇಕವಾಗಿ ಕೇಳುವಂಥದ್ದು ಅವನೊಂದು ಆಡಳಿತಾತ್ಮಕ ಸಾಧನೆಗಳು ಅಥವಾ ಆಡಳಿತಾತ್ಮಕ ಪ್ರಯೋಗಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅದರ ಮೇಲೆ ನಿಮ್ಮ ಒಂದು ಹೆಚ್ಚಿನ ಗಮನ ಇರಲಿ. ಇದಿಷ್ಟು ಮಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ನಾವು ಇದುವರೆಗೆ ಚರ್ಚೆ ಮಾಡುವಂಥದ್ದು. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಫಸ್ಟ್ ಚಾಪ್ಟರ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲ ಮಹಮ್ಮದ್ ಬಿನ್ ತುಘಲಕ್ ಇವರಿಬ್ಬರ ಬಗ್ಗೆ ಒಂದು ಲಾಂಗ್ ನೋಟ್ಸ್ ಅಥವಾ 15 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಅದನ್ನು ಕಂಪಲ್ಸರಿ ನೀವು ಅಭ್ಯಾಸವನ್ನು ಮಾಡ್ತಾ ಹೋಗಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಥ್ಯಾಂಕ್ ಯು.